ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಮೇಲೆ ರೂಮ್ಗಳಿಗೆಲ್ಲ ರೂಮ್ ಫ್ರೆಶ್ನರ್ ಬಳಸಬೇಡಿ. ಯಾವುದು ಕೆಮಿಕಲ್ ಇರಬಾರ್ದು, ಎಲ್ಲ ಆರ್ಗ್ಯಾನಿಕ್. ಧೂಪ ಹಾಕಿ, ಅಗರಬತ್ತಿ ಹಚ್ಚಿ. ಓಕೆ, ನೋ ರೂಮ್ ಫ್ರೆಶ್ನರ್. ಅರ್ಥ ಮಾಡ್ಕೊಳ್ಳಿ. ಹಾ, ಇನ್ಮೇಲಿಂದ ಭೂಮಿಕಾ ಅವ್ರಿಗೆ ಕೇಸರಿ ಮಿಕ್ಸ್ ಮಾಡಿರೋ ಬಾದಾಮಿ ಹಾಲೆ ಕೊಡಬೇಕು. ಅತಿಯಾದ ಖಾರ, ಎಣ್ಣೆ ಇದ್ಯಾವುದು ಅವ್ರ ಊಟದಲ್ಲಿ ಇರಬಾರ್ದು. ಸಾತ್ವಿಕವಾದ ಫುಡ್ ಕೊಡಬೇಕು. ಅವ್ರ ದೇಹಕ್ಕೆ ಶಕ್ತಿ ಕೊಡುವಂಥದ್ದು ಇರಬೇಕು. ಅದೆಲ್ಲ ಡಯಟಿಷಿಯನ್ ಅಡ್ವೈಸ್ ಪ್ರಕಾರನೇ ಆಗಬೇಕು. ನಾನು ಆಮೇಲೆ ಅವ್ರ ಕೈಲಿ ಕಮ್ಯುನಿಕೇಟ್ ಮಾಡಿಸ್ತೀನಿ. ಯಾವಾಗ ಏನು ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು ಎಲ್ಲಾನು ಅದ್ರ ಪ್ರಕಾರನೇ ಆಗಬೇಕು. ಗೈಡೆನ್ಸ್ ಪ್ರಕಾರನೇ ಡೈಲಿ ಊಟ, ತಿಂಡಿ, ಅಡಿಗೆ ಎಲ್ಲ ಆಗಬೇಕು. ಏನೋ ಆಗತ್ತೆ ಅಂತ ಅನ್ಕೊಂಡ್ರೆ ಇನ್ನೇನೋ ಆಗ್ತಾ ಇದೆ. ಎಲ್ಲ ನನಗೆ ಬೇಡದೇ ಇರೋದೇ ಆಗ್ತಾ ಇದೆ. ಈ ಗೌತಮ್ನ ಎಲ್ಲಿಗೆ ಸುಮ್ಮನೆ ಬಿಡಬಾರ್ದು. ಎಲ್ರಿಗೂ ಮಾಡಿದ್ದು ನಾವು ಕೊಡೋ ಹಾಗಿಲ್ಲ. ಅವ್ರಿಗೆ ಸಪರೇಟ್ ಆಗಿ ಮುತುವರ್ಜಿ ವಹಿಸಿ ಮಾಡಬೇಕು. ಯಾಕೆಂದ್ರೆ ಅವ್ರ ಹೊಟ್ಟೆಲ್ ಬೆಳೀತಾ ಇರೋದು ದೀವಾನ್ ವಂಶದ ಕುಡಿ. ಅದು ನಿಮ್ಗಳಿಗೂ ಗೊತ್ತಿರಲಿ. ಸೊ ಏನು ಹೆಚ್ಚು ಕಡಿಮೆ ಆಗಬಾರ್ದು, ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು. ಓಕೆ, ನೆಕ್ಸ್ಟು ಸದ್ಯಕ್ಕೆ ನಾನು ಹೇಳಿದ್ದನ್ನ ಕರೆಕ್ಟಾಗಿ ಮಾಡಿ. ಏನಾದರೂ ವ್ಯತ್ಯಾಸ ಆದರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಹುಷಾರ್ ಹೊಡಿ. ಏನಿದೆಲ್ಲ ಏನು ನೀವು ಕ್ಯಾರಿಂಗ್ ಅಲ್ವಾ? ಹಾಗಾಗಿ ಮನೇನ ಹೇಗೆ ಇಟ್ಕೋಬೇಕು, ನಿಮ್ಮನ್ನ ಹೇಗೆ ನೋಡ್ಕೋಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲಾನು ಹೇಳ್ತಾ ಇದ್ದೆ. ನಿಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ರೆ ಕ್ಲಾಸ್ ತಗೋತಾ ಇದ್ದೆ. ಅವ್ರಿಗಷ್ಟೇ ಅಲ್ಲ, ನಿಮಗೂ ಇನ್ಸ್ಟ್ರಕ್ಷನ್ಸ್ ಇದೆ. ನನಗ? ಹೌದು. ಇನ್ಮೇಲೆ ನೀವು ಬೇಕಾಬಿಟ್ಟು ಈ ಸುಂಟ್ರ ಗಾಳಿ ಥರ ಎಲ್ಲ ಓಡಾಡಂಗಿಲ್ಲ. ನಾಜೂಕಾಗಿ ತಂಗಾಳಿ ಥರ ಇರಬೇಕು ನಿಮ್ಮ ಮೂಮೆಂಟು. ಹೇಗೆ ಗೊತ್ತಾ, ಈ ಬೆಣ್ಣೆಲಿ ಕೂದಲು ತೆಗಿತಾರಲ್ಲ ಹಾಗಿರ್ಬೇಕು ನಿಮ್ಮ ಮೂಮೆಂಟು. ಜೋರಾಗಿ ಓಡೋದು, ಧಡಕ್ಕಂತ ಧುಮ್ಕೋದು, ಜರ್ಕ್ ಕೊಡೋದು, ಬಗ್ಗೋದು, ಏಳೋದು, ಭಾರ ಹೊರೋದು ಯಾವುದು ಮಾಡೋ ಹಾಗಿಲ್ಲ. ನಿಷಿದ್ಧ. ನೀವು ಮಹಾರಾಣಿ ಥರ ಇರಬೇಕು. ಮನಸ್ಸಿಗೆ ನೋವು ಮಾಡ್ಕೋಬಾರ್ದು, ಹಾಗೆ ಮೈಕೈಗೂ ನೋವು ಮಾಡ್ಕೋಬಾರ್ದು. ಓಕೆ, ನಾಜೂಕಾಗಿರ್ಬೇಕು. ಇದನ್ನೆಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾ? ಅಫ್ಕೋರ್ಸ್. ಮಕ್ಕಳು ಮಾಡ್ಕೊಳ್ಳೋದ್ರೆ ಸುಮ್ಮನೆನಾ? ನೋ, ಇಟ್ಸ್ ಅ ಡ್ಯಾಮ್ ಸೀರಿಯಸ್ ಜಾಬ್. ನಿಮಗೋಸ್ಕರ, ಮಗುಗೋಸ್ಕರ ನಾನು ಹೇಳಿದ್ದನ್ನೆಲ್ಲ ನೀವು ಫಾಲೋ ಮಾಡಲೇಬೇಕು. ಅಷ್ಟೇ ತಾನೇ, ಮಾಡ್ತೀನಿ ಬಿಡಿ. ಆಮೇಲೆ ನೀವು ಇನ್ಮೇಲೆ ಮೆಟ್ಲನ್ನ ಯೂಸ್ ಮಾಡಬೇಡಿ. ಅಂದರೆ ಇಳಿವಾಗಿ ಯೂಸ್ ಮಾಡಿ, ಪರವಾಗಿಲ್ಲ. ಹತ್ತುವಾಗ ಮೆಟ್ಲತ್ಬೇಡಿ, ನೀವು ಲಿಫ್ಟ್ ಯೂಸ್ ಮಾಡಿ. ಯಾಕೆಂದರೆ ಮೆಟ್ಲತ್ತದ್ರೆ ಸ್ಟ್ರೈನ್ ಆಗುತ್ತೆ. ಆಯ್ತು. ಇನ್ನೇನಾದರೂ ಇದೆಯಾ ನಿಮ್ಮ ಲಿಸ್ಟಲ್ಲಿ? ಸದ್ಯಕ್ಕಿಷ್ಟೇ. ಇನ್ನೇನಾದರೂ ನೆನಪಾದ್ರೆ ಹೇಳ್ತೀನಿ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಯಾವುದು ಮಿಸ್ ಮಾಡಂಗಿಲ್ಲ. ಓಕೆ ಗೌತಮರೇ, ಪ್ರಪಂಚದಲ್ಲಿ ಯಾರಿಗೂ ಮಕ್ಕಳೇ ಆಗಿಲ್ಲ, ನಮಗೆ ಮಾತ್ರ ಫಸ್ಟ್ ಮಗು ಹುಟ್ಟುತ್ತಿದೆ ಅನ್ನೋ ಥರ ಆಡ್ತಿದ್ದೀರಾ ನೀವು. ಹೌದು, ಪ್ರಪಂಚಕ್ಕೆ ಮೊದಲನೇ ಮಗು ಇಲ್ದಿರ್ಬೋದು, ಬಟ್ ನನಗೆ ಇದು ಮೊದಲನೇ ಮಗು. ಸುಮ್ಮನೆ ನಾನು ಹೇಳ್ದಷ್ಟು ಮಾಡಿ. ಆಯ್ತು, ಮಾಡ್ತೀನಿ. ಯಾಕೆ ಟೆನ್ಷನ್ ಮಾಡ್ಕೊತೀನಿ? ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.